ನಮಸ್ಕಾರ ಫ್ರೆಂಡ್ಸ್, ಆರೋಗ್ಯಕ್ಕೆ ಸ್ವಾಗತ. ನಾನು ನಿಮ್ಮ ಯೋಗ ಟ್ರೈನರ್ ಗಣೇಶ್ ಹರಿಕಾಂತ್. ಇವತ್ತಿನ ದಿನಗಳಲ್ಲಿ ಬೆನ್ನು ನೋವು ಪ್ರತಿಯೊಬ್ಬರಲ್ಲೂ ಕಾಣಿಸ್ಕೊಳ್ಳುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರು ಕೂಡ ಈ ಬೆನ್ನು ನೋವು ಕಾಣಿಸ್ಕೊಳ್ಳುತ್ತೆ. ಈ ಬೆನ್ನು ನೋವು ಹೆಚ್ಚಾಗಿ ನಿಂತ್ಕೊಂಡು ಕೆಲಸ ಮಾಡೋದ್ರಿಂದ, ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಮತ್ತು ಬಗ್ಗಿ ಕೆಲಸ ಮಾಡೋದ್ರಿಂದ ಬರುತ್ತೆ. ಈ ಬೆನ್ನು ನೋವನ್ನು ಯೋಗದ ಮುಖಾಂತರ ಯಾವ ರೀತಿಯಾಗಿ ಕಡಿಮೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನಿಧಾನವಾಗಿ ನಿಮ್ಮ ಎರಡು ಕಾಲುಗಳು ಮುಂದೆ ಚಾಚಿ ಕೂತ್ಕೊಳ್ಳಿ. ಬೆನ್ನು ನೇರವಾಗಿರಲಿ, ಭುಜ ಸಡಿಲವಾಗಿರಲಿ. ಈಗ ನಿಧಾನವಾಗಿ ನಿಮ್ಮ ಎಡಗಾಲನ್ನು ಮಡಚ್ಕೊಳ್ಳಿ, ಹಾಗೆ ಬಲಗಾಲನ್ನು ಮಡಚ್ಕೊಳ್ಳಿ. ವಜ್ರಾಸನ. ನಿಧಾನವಾಗಿ ಈಗ ವಜ್ರಾಸನದಿಂದ ಹೊಟ್ಟೆ ಮೇಲೆ ಮಲ್ಕೊಳ್ಳೋ ಸ್ಥಿತಿಗೆ ಹೋಗೋಣ. ನಿಧಾನ ಉಸಿರು ತಗೊಳ್ಳಿ, ಕೈಗಳ ಮೇಲೆ ಕೆತ್ತಿ ಹಾಗೆ ಉಸಿರು ಬಿಡ್ತಾ ಶಶಾಂಕಾಸನ. ನಿಧಾನವಾಗಿ ಈಗ ಮಲ್ಕೊಳ್ಳೋ ಸ್ಥಿತಿಗೆ ಬನ್ನಿ. ಇದು ಹೊಟ್ಟೆ ಮೇಲೆ ಮಲ್ಕೊಂಡು ಮಾಡುವ ಆಸನಗಳ ಸ್ಥಿತಿ. ನಿಧಾನವಾಗಿ ಈಗ ರಿಲ್ಯಾಕ್ಸೇಷನ್ ಪೋಸ್ಚರಿಗೆ ಹೋಗೋಣ. ನಿಮ್ಮ ಎರಡೂ ಕಾಲುಗಳನ್ನು ಸ್ವಲ್ಪ ಅಂತರದಲ್ಲಿಡಿ. ನಿಮ್ಮ ಎರಡು ಹಿಮ್ಮಡಿ ಒಂದಕ್ಕೊಂದು ಮುಖವಾಗಿರಲಿ. ಈಗ ನಿಮ್ಮ ಬಲಗೈಯನ್ನು ನಿಮ್ಮ ಎಡ ಭುಜದ ಮೇಲೆ ಇರಿಸಿ, ಹಾಗೆ ಎಡ ಹಸ್ತವನ್ನು ನಿಮ್ಮ ಬಲ ಭುಜದ ಮೇಲೆ, ನಿಮ್ಮ ಎರಡೂ ಕೈಗಳ ಮೇಲೆ ಇರಲಿ. ಇದು ಮಕರಾಸನ. ಹೊಟ್ಟೆ ಮೇಲೆ ಮಲ್ಕೊಂಡು ಆಸನ ಮಾಡುವಾಗ ವಿಶ್ರಾಮದ ಸ್ಥಿತಿ ಮಕರಾಸನ. ಈಗ ಭುಜಂಗಾಸನ ಮಾಡೋಣ. ಈ ಭುಜಂಗಾಸನವು ಬೆನ್ನು ನೋವಿಗೆ ಅತ್ಯಂತ ಉತ್ತಮವಾದ ಆಸನವಾಗಿದೆ. ಮೊದಲು ಸ್ಥಿತಿಗೆ ಬನ್ನಿ. ನಿಮ್ಮ ಎರಡು ಕಾಲುಗಳನ್ನು ಜೋಡಿಸ್ಕೊಳ್ಳಿ. ನಿಮ್ಮ ಕೈ ನಿಮ್ಮ ದೇಹ ಪಕ್ಕ ತೆಗೆದುಕೊಂಡು ಬನ್ನಿ. ಈಗ ನಿಮ್ಮ ಎರಡು ಹಸ್ತವನ್ನು ನಿಮ್ಮ ಎದೆಯ ಪಕ್ಕ ಚಾಚಿ ನಿಧಾನವಾಗಿ ಉಸಿರು ತಗೊಳ್ತಾ, ಮೊದಲಿಗೆ ನಿಮ್ಮ ತಲೆ ಹಾಗೆ ಎದೆ ಭಾಗ ಮತ್ತು ಹೊಟ್ಟೆಯ ಕೆಳಭಾಗವನ್ನು ಮೇಲಕ್ಕೆತ್ತಿ ಎಷ್ಟಾಗುತ್ತೋ ಅಷ್ಟು ಮೇಲಕ್ಕೆ ನೋಡಿ. ಈಗ ಆಳವಾದ ಉಸಿರಾಟ 5 ಬಾರಿ. 1 2 3 4 5. ನಿಧಾನವಾಗಿ ಉಸಿರು ಬಿಡ್ತಾ ಕೆಳಕ್ಕೆ ಬನ್ನಿ. ಮಕರಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಎರಡು ಕಾಲುಗಳು ಸ್ವಲ್ಪ ದೂರ ಆಗಿರಲಿ. ನಿಮ್ಮ ಬಲಹಸ್ತ ಎಡಭುಜದ ಮೇಲೆ ಮತ್ತು ಎಡಹಸ್ತ ಬಲಭುಜದ ಮೇಲೆ. ಮಕರಾಸನ. ರಿಲ್ಯಾಕ್ಸ್. ಒಂದು 5 ಸೆಕೆಂಡ್ ರಿಲ್ಯಾಕ್ಸ್ ಮಾಡಿ. ಪ್ರತಿ ಬಾರಿಯೂ ರಿಲ್ಯಾಕ್ಸ್ ಮಾಡುವಾಗ ನಿಮ್ಮ ದೇಹದಲ್ಲಿ ಆದಂಥ ಬದಲಾವಣೆ ಗಮನಿಸಿ ಮತ್ತು ನಿಮ್ಮ ಉಸಿರಾಟದ ಮೇಲೆ ಗಮನ ಇರಲಿ. ಈಗ ಮತ್ತೆ ಸ್ಥಿತಿಗೆ ಬನ್ನಿ. ನಿಮ್ಮ ಕಾಲುಗಳನ್ನು ಜೋಡಿಸ್ಕೊಳ್ಳಿ. ನಿಮ್ಮ ಕೈಗಳನ್ನು ದೇಹದ ಪಕ್ಕ ತೆಗೆದುಕೊಂಡು ಬನ್ನಿ. ಈಗ ಭುಜಂಗಾಸನದ ವೇರಿಯೇಷನ್ ಮಾಡೋಣ. ನಿಮ್ಮ ಎರಡು ಹಸ್ತಗಳನ್ನು ನಿಮ್ಮ ಎದೆಯ ಪಕ್ಕ ಚಾಚಿ ನಿಧಾನವಾಗಿ ಉಸಿರು ತಗೊಳ್ತಾ ಮೇಲಕ್ಕೆ ಬನ್ನಿ. ಹಾಗೆ ಉಸಿರು ಬಿಡ್ತಾ ನಿಮ್ಮ ಬಲಗಡೆಗೆ ತಿರುಗಿ ನಿಮ್ಮ ಬಲ ಹಿಮ್ಮಡಿಯನ್ನು ನೋಡಿ. ಇಲ್ಲಿ 5 ಬಾರಿ ಆಳವಾದ ಉಸಿರಾಟ. 1 2 3 4 5. ಈಗ ಉಸಿರು ತಗೊಳ್ತಾ ಮಧ್ಯಕ್ಕೆ, ಹಾಗೆ ಉಸಿರು ಬಿಡ್ತಾ ಕೆಳಕ್ಕೆ. ಮತ್ತೆ ಉಸಿರು ತಗೊಳ್ತಾ ಮೇಲಕ್ಕೆ ಬನ್ನಿ. ಈಗ ಎಡಗಡೆ ತಿರುಗಿ ನಿಮ್ಮ ಎಡ ಹಿಮ್ಮಡಿಯನ್ನು ನೋಡಿ ಉಸಿರು ಬಿಡ್ತಾ 1 2
3 4 5. ನಿಧಾನವಾಗಿ ಉಸಿರು ತಗೊಳ್ತಾ ಮಧ್ಯಕ್ಕೆ ಬನ್ನಿ. ಹಾಗೆ ಉಸಿರು ಬಿಡ್ತಾ ಕೆಳಕ್ಕೆ. ಮತ್ತೆ ಮಕರಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ಕಾಲುಗಳು ಸ್ವಲ್ಪ ದೂರ ಆಗಿರಲಿ. ನಿಮ್ಮ ಕೈಗಳು ಬಲ ಹಸ್ತ ಎಡ ಭುಜದ ಮೇಲೆ, ಎಡ ಹಸ್ತ ಬಲ ಭುಜದ ಮೇಲೆ, ನಿಮ್ಮ ಚಿನ್ ನಿಮ್ಮ ಕೈ ಮೇಲಿರಿಸಿ ರಿಲ್ಯಾಕ್ಸ್ ಮಾಡಿ. ಈ ಆಸನಗಳನ್ನೆಲ್ಲ ದಿನಕ್ಕೆ 2 ಬಾರಿ ಅಭ್ಯಾಸ ಮಾಡಿದರೆ ಅತಿ ಬೇಗ ನಿಮ್ಮ ಬೆನ್ನು ನೋವನ್ನು ಕಡಿಮೆ ಮಾಡ್ಕೊಳ್ಬೋದು. ಈಗ ಮತ್ತೆ ಸ್ಥಿತಿಗೆ ಬನ್ನಿ. ಕೈಗಳನ್ನೆರಡು ನಿಮ್ಮ ದೇಹದ ಪಕ್ಕ ತೆಗೆದುಕೊಂಡು ಬನ್ನಿ. ನಿಮ್ಮ ಚಿನ್ ನೆಲಕ್ಕೆ ತಾಗಿರಲಿ. ಭುಜಂಗಾಸನ ಬ್ರೀದಿಂಗ್ ಮಾಡೋಣ. ನಿಮ್ಮ 2 ಹಸ್ತಗಳು ನಿಮ್ಮ ಎದೆಯ ಪಕ್ಕ ಚಾಚಿ ನಿಧಾನವಾಗಿ ಉಸಿರು ತಗೊಳ್ತಾ ಮೇಲಕ್ಕೆ ಬನ್ನಿ. ಹಾಗೆ ಉಸಿರು ಬಿಡ್ತಾ ಕೆಳಕ್ಕೆ. ಉಸಿರು ತಗೊಳ್ತಾ breathe in and breathe out. ಬ್ರೀದ್ ಇನ್. ಇದೇ ರೀತಿಯಾಗಿ 5 ರಿಂದ 10 ಬಾರಿ ಪ್ರಯತ್ನಿಸಬೇಕು. ಬ್ರೀದ್ ಔಟ್. ರಿಲ್ಯಾಕ್ಸ್ ಟು ಮಕರಾಸನ. ಈಗ ಬೆನ್ನು ನೋವಿಗೆ ಅತ್ಯಂತ ಉತ್ತಮವಾದ ಇನ್ನೊಂದು ಆಸನ ಸಲಭಾಸನ. ಸ್ಥಿತಿಗೆ ಬನ್ನಿ. ನಿಮ್ಮ ಕಾಲುಗಳನ್ನು ಜೋಡಿಸ್ಕೊಳ್ಳಿ. ನಿಮ್ಮ ಕೈಗಳು ದೇಹದ ಪಕ್ಕ ತೆಗೆದುಕೊಂಡು ಬನ್ನಿ. ಈಗ ನಿಮ್ಮ 2 ಹಸ್ತಗಳನ್ನು ಮುಷ್ಟಿ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ತೊಡೆ ಕೆಳಗಡೆ ಇರಿಸಿ. ನಿಧಾನವಾಗಿ ಉಸಿರು ತಗೊಳ್ತಾ ನಿಮ್ಮ 2 ಕಾಲುಗಳನ್ನು ಒಂದೇ ಸಮಯಕ್ಕೆ ಮೇಲೆ ಕೆತ್ತಬೇಕು. ತಾನೇ ಉಸಿರು ತಗೊಳ್ಳಿ. ನಿಮ್ಮ 2 ಕಾಲುಗಳ ಮೇಲೆ ಕೆತ್ತಿ. ಇಲ್ಲಿ 5 ಬಾರಿ ಆಳವಾದ ಉಸಿರಾಟ. 1 2 3 4 5. ಉಸಿರು ಬಿಡ್ತಾ ಕೆಳಗೆ ಇಳಿಸಿ. ಈಗ ಮಕರಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ಪ್ರತಿಯೊಂದು ಆಸನ ಆದ ನಂತರ ಒಂದು 5 ಸೆಕೆಂಡ್ ರಿಲ್ಯಾಕ್ಸ್ ಮಾಡಬೇಕು. ನಿಮ್ಮ ದೇಹದಲ್ಲಿ ಆದಂಥ ಬದಲಾವಣೆ ಗಮನಿಸಬೇಕು. ನಿಮ್ಮ ಉಸಿರಾಟದಲ್ಲಿ ಆದಂಥ ಬದಲಾವಣೆ ಗಮನಿಸಬೇಕು. ನಿಮ್ಮ ಉಸಿರಾಟ ಆಳ ಮತ್ತು ದೀರ್ಘವಾಗಿರಲಿ. ಹಾಗೆ ಮತ್ತೆ ಸ್ಥಿತಿಗೆ ಬನ್ನಿ. ಈಗ ಏಕಪಾದ ಸಲಭಾಸನ ಮಾಡೋಣ. 2 ಕಾಲುಗಳನ್ನು ಜೋಡಿಸ್ಕೊಳ್ಳಿ. ನಿಮ್ಮ ಕೈಗಳನ್ನು ದೇಹದ ಪಕ್ಕ ತೆಗೆದುಕೊಂಡು ಬನ್ನಿ. ಈಗ ನಿಧಾನವಾಗಿ ನಿಮ್ಮ 2 ಹಸ್ತಗಳನ್ನು ನಿಮ್ಮ ಎದೆಯ ಪಕ್ಕ ಇರಿಸಿ. ನಿಧಾನವಾಗಿ ಉಸಿರು ತಗೊಳ್ತಾ ನಿಮ್ಮ ಬಲಗಾಲನ್ನು ಮೇಲಕ್ಕೆತ್ತಿ. ನಿಮ್ಮ ಎಡಗಾಲಿನಿಂದ ಬಲಗಾಲಿಗೆ ಸಪೋರ್ಟ್ ಕೊಡಿ. ಇಲ್ಲಿ 5 ಬಾರಿ ಆಳವಾದ ಉಸಿರಾಟ. 1 2 3 4 5. ಹಾಗೆ ಉಸಿರು ಬಿಡ್ತಾ ನಿಮ್ಮ ಕಾಲುಗಳನ್ನ ಕೆಳಗಿಳಿಸಿ. ಈಗ ಮಕರಾಸನದಲ್ಲಿ
ರಿಲ್ಯಾಕ್ಸ್ ಮಾಡಿ. ಮತ್ತೆ ಸ್ಥಿತಿಗೆ ಬನ್ನಿ. ನಿಮ್ಮ ಕಾಲುಗಳನ್ನು ಜೋಡಿಸ್ಕೊಳ್ಳಿ. ಕೈಗಳನ್ನು ದೇಹದ ಪಕ್ಕ ತೆಗೆದುಕೊಂಡು ಬನ್ನಿ. ಈಗ ನಿಮ್ಮ 2 ಹಸ್ತಗಳನ್ನು ಎದೆ ಪಕ್ಕ ಚಾಚಿ, ಈಗ ಎಡಗಾಲನ್ನು ಉಸಿರು ತಗೊಳ್ತಾ ಎಡಗಾಲನ್ನು ಮೇಲಕ್ಕೆ ಎತ್ತಬೇಕು. ಏಕಪಾದ ಸಲವಾಸನ. ನಿಧಾನವಾಗಿ ಉಸಿರು ತಗೊಳ್ತಾ ಎಡಗಾಲನ್ನು ಮೇಲಕ್ಕೆ ಎತ್ತಿ ಮತ್ತು ಬಲಗಾಲನ್ನು ಸಪೋರ್ಟ್ ಕೊಡಿ. ಇಲ್ಲಿ 5 ಬಾರಿ ಆಳವಾದ ಉಸಿರಾಟ. 1 2 3 4 5. ನಿಧಾನವಾಗಿ ಉಸಿರು ಬಿಡ್ತಾ ನಿಮ್ಮ 2 ಕಾಲುಗಳನ್ನು ಕೆಳಗಿಳಿಸಿ. ನಿಮ್ಮ ಕೈಗಳನ್ನು ದೇಹದ ಪಕ್ಕ ತೆಗೆದುಕೊಂಡು ಬನ್ನಿ. ಈಗ ಮಕರಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ಈಗ ನಿಧಾನವಾಗಿ ಸ್ಥಿತಿಗೆ ಬನ್ನಿ. 2 ಕಾಲುಗಳನ್ನು ಜೋಡಿಸ್ಕೊಳ್ಳಿ. ನಿಮ್ಮ ಕೈಗಳನ್ನು ದೇಹದ ಪಕ್ಕ ತೆಗೆದುಕೊಂಡು ಬನ್ನಿ. ಈಗ ಹೊಟ್ಟೆ ಮೇಲೆ ಮಲ್ಕೊಳ್ಳೋ ಸ್ಥಿತಿಯಿಂದ ಕೂತ್ಕೊಳ್ಳೋ ಸ್ಥಿತಿಗೆ ಹೋಗೋಣ. ವಜ್ರಾಸನ. ನಿಧಾನವಾಗಿ ನಿಮ್ಮ 2 ಕೈಗಳನ್ನು ನಿಮ್ಮ ಎದೆ ಪಕ್ಕ ಚಾಚಿ ಉಸಿರು ತಗೊಳ್ತಾ ಭುಜಂಗಾಸನ. ಹಾಗೆ ಉಸಿರು ಬಿಡ್ತಾ ಸುಸಂಕಾಸನ. ಹಾಗೆ ಕೈಗಳ ಮೇಲಕ್ಕೆತ್ತಿ ಉಸಿರು ತಗೊಳ್ತಾ ನಿಮ್ಮ ಉಸಿರು ಬಿಡ್ತಾ 2 ಕೈಗಳನ್ನು ನಿಮ್ಮ ತೊಡೆಯ ಪಕ್ಕ ಇರಿಸಿ. ರಿಲ್ಯಾಕ್ಸ್ ಮಾಡಿ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ನಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.